ಕಳೆದ 3 ತಿಂಗಳಿನಿಂದ ದೇಶದಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದ್ದ ರಾಷ್ಟ್ರಪತಿ ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದೆ. ಇಂದಿನಿಂದ ಆರಂಭವಾಗುವ ಮಳೆಗಾಲದ ಅಧಿವೇಶನದಲ್ಲಿ ನೂತನ ಪ್ರಥಮ ಪ್ರಜೆಗೆ ಮತದಾನ ನಡೆಯಲಿದೆ. ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟದಿಂದ ರಾಮನಾಥ್ ಕೋವಿಂದ್ ಹಾಗೂ ಯುಪಿಎ ಒಕ್ಕೂಟದಿಂದ ಮೀರಾ ಕುಮಾರ್ ಪ್ರಬಲ ಅಭ್ಯರ್ಥಿಗಳಾಗಿದ್ದಾರೆ. ಈ ಇಬ್ಬರು ಅಭ್ಯರ್ಥಿಗಳು ದಲಿತ ಸಮುದಾಯದಿಂದ ಬಂದವರಾಗಿದ್ದು ಈ ಬಾರಿಯ ಚುನಾವಣೆ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ದಲಿತ ವರ್ಸಸ್ ದಲಿತ ಜುಗಲ್ಬಂದಿಯಲ್ಲಿ ಗೆಲ್ಲೋಕೆ ರಾಜಕೀಯ ಪಕ್ಷಗಳು ರಣತಂತ್ರವನ್ನ ಹೆಣಿತಾ ಇವೆ. ಹೆಚ್ಚು ಮತಗಳನ್ನು ಹೊಂದಿರುವ ಎನ್ಡಿಎಗೆ ಗೆಲುವಿನ ನಗೆ ಬೀರಲು ಕೇವಲ 11,828 ಮತಗಳು ಮಾತ್ರ ಬೇಕು. ಈಗಾಗಲೇ ಶಿವಸೇನೆ, ಎಐಎಡಿಎಂಕೆ, ಅಕಾಲಿಕ ದಳ, ಸಿಪಿಜೆ ಸೇರಿದಂತೆ 14 ಮಿತ್ರ ಪಕ್ಷಗಳು ಬೆಂಬಲವನ್ನ ಘೋಷಿಸಿವೆ. ಯುಪಿಎ ಒಕ್ಕೂಟಕ್ಕೆ 1,47,202 ಮತಗಳು ಬೇಕಾಗಿದ್ದು ಟಿಎಂಸಿ, ಬಿಎಸ್ಸಿ, ಆರ್ಜೆಡಿ, ಜೆಡಿಎಸ್ ಸೇರಿದಂತೆ 17 ಮಿತ್ರ ಪಕ್ಷಗಳ ಬೆಂಬಲ ಕೂಡ ಇದೆ. ಇದರ ಜೊತೆಗೆ ಆಪ್ ಹಾಗೆಯೇ ಬಿಜೆಡಿ, ಟಿಎಸ್ಆರ್, ವೈಎಸ್ಆರ್ ನಿರ್ಣಾಯಕ ಸ್ಥಾನದಲ್ಲಿದೆ. ಇನ್ನು ಎನ್ಡಿಎಯ ರಾಷ್ಟ್ರಪತಿ ಅಭ್ಯರ್ಥಿ ರಾಮನಾಥ್ ಕೋವಿಂದ್ ಅವರ ಒಂದು ಡೀಟೇಲ್ಸ್ ಅನ್ನ ನೋಡೋದಾದ್ರೆ ನಾವು ರಾಮನಾಥ್ ಕೋವಿಂದ್ ಉತ್ತರ ಪ್ರದೇಶದ ಕಾನ್ಪುರ ಮೂಲದವರು. 72 ವರ್ಷ ವಯಸ್ಸು ಇವರಿಗೆ. ದಲಿತ ಕೋಲಿ ಸಮುದಾಯಕ್ಕೆ ರಾಮನಾಥ್ ಕೋವಿಂದ್ ಸೇರಿದವರು. ಆರ್ಎಸ್ಎಸ್ ಬಿಜೆಪಿ ಚಿಂತನೆಯನ್ನ ಜನಪ್ರಿಯಗೊಳಿಸಲು ಇವರು ಸಾಕಷ್ಟು ಶ್ರಮವನ್ನ ವಹಿಸಿದ್ದಾರೆ. ಇನ್ನು ಆರ್ಎಸ್ಎಸ್ ಬಿಜೆಪಿ ನಾಯಕರ ಗರಡಿಯಲ್ಲಿ ರಾಮನಾಥ್ ಕೋವಿಂದ್ ಅವರು ಪಳಗಿದ್ದಾರೆ ಅನ್ನುವಂತಹ ಮಾಹಿತಿ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗಳಲ್ಲಿ 16 ವರ್ಷ ವಕೀಲರಾಗಿ ಕೂಡ ಕೆಲಸವನ್ನ ನಿರ್ವಹಿಸಿದ್ದಾರೆ. 2 ಬಾರಿ ರಾಜ್ಯಸಭೆಗೆ ರಾಮನಾಥ್ ಕೋವಿಂದ್ ಆಯ್ಕೆಯಾಗಿದ್ರು. 2002ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಭಾರತವನ್ನ ರಾಮನಾಥ್ ಕೋವಿಂದ್ ಪ್ರತಿನಿಧಿಸಿದರು. 2015ರಲ್ಲಿ ಬಿಹಾರ ರಾಜ್ಯಪಾಲರಾಗಿ ರಾಮನಾಥ್ ಕೋವಿಂದ್ ಆಯ್ಕೆಯಾಗಿದ್ರು. ಅಲ್ಲಿ ಕೂಡ ಕಾರ್ಯವನ್ನ ನಿರ್ವಹಿಸಿದ್ರು ರಾಮನಾಥ್ ಕೋವಿಂದ್. ಇವರು ಎನ್ಡಿಎ ಅಭ್ಯರ್ಥಿ ರಾಮನಾಥ್ ಕೋವಿಂದ್ ಅವರ ಫುಲ್ ಪ್ರೊಫೈಲ್ ಅನ್ನ ನಾವಿದೀಗ ನೋಡ್ತಾ ಇದ್ದೀವಿ. ಎನ್ಡಿಎ ರಾಷ್ಟ್ರಪತಿ ಅಭ್ಯರ್ಥಿ ರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ತಾರಾ ಇಲ್ವಾ ಅನ್ನೋದನ್ನ ನಾವು ಇನ್ನಷ್ಟೇ ಚುನಾವಣೆಯ ನಂತರ ಕಾದು ನೋಡ್ತೀವಿ. ಇನ್ನು ಯುಪಿಎ ಮೈತ್ರಿಕೂಟದ ಅಭ್ಯರ್ಥಿ ಮೀರಾ ಕುಮಾರ್ ಅವರ ಪ್ರೊಫೈಲ್ ಅನ್ನ ನೋಡೋದಾದ್ರೆ ಯುಪಿಎ ಬೆಂಬಲಿತ ರಾಷ್ಟ್ರಪತಿ ಅಭ್ಯರ್ಥಿ ಇವರು. ಲೋಕಸಭೆಯ ಮಾಜಿ ಸ್ಪೀಕರ್ ಕೂಡ ಆಗಿದ್ದವರು. ಮಾಜಿ ಉಪ ಪ್ರಧಾನಿ ಬಾಬು ಜಗಜೀವನ್ ರಾಮ್ ಅವರ ಮಗಳು ಈಕೆ. ಎಂಎ ಎಲ್ಎಲ್ಬಿಯ ಪದವೀಧರೆ ಕೂಡ. ಇನ್ನು ಮೀರಾ ಕುಮಾರ್ಗೆ ಸುಮಾರು 72 ವರ್ಷ ವಯಸ್ಸಾಗಿದೆ. 2010ರಲ್ಲಿ ಅವರು ಗೌರವ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡ್ಕೊಂಡಿದ್ರು. ಹಲವು ದೇಶಗಳಲ್ಲಿ ಭಾರತದ ರಾಯಭಾರಿಯಾಗಿ ಅವರು ಭಾರತವನ್ನ ರೆಪ್ರೆಸೆಂಟ್ ಮಾಡಿದ್ದಾರೆ. 5 ಬಾರಿ ಸಂಸದರಾಗಿ ಕೂಡ ಆಯ್ಕೆಯಾಗಿದ್ರು. ಯುಪಿಎ ಅದರ ಅವಧಿಯಲ್ಲಿ ಸಂಪುಟದ ಸಚಿವೆ ಕೂಡ ಮೀರಾ ಕುಮಾರ್ ಆಗಿದ್ರು. ಲೋಕಸಭೆಯ ಸ್ಪೀಕರ್ ಆಗಿ ಅವಿರೋಧವಾಗಿ ಆಯ್ಕೆಯಾಗಿ ಸಾಕಷ್ಟು ಉತ್ತಮ ಕೆಲಸಗಳನ್ನ ಸ್ಪೀಕರ್ ಆಗಿ ನಿರ್ವಹಿಸಿದ್ರು ಅಂತಾನೂ ಹೇಳ್ಬೋದು.